ಗೊತ್ತಿರಲಿ ಅಶ್ವತ್ಥನಾರಾಯಣ ಅವರೇ, ಲೋನ್ ತಗೊಳಕ್ಕೆ ಅದಕ್ಕೆ ಬ್ಯಾಂಕ್ ಅವ್ರು ಕೇಳಿದ್ದಾರೆ ಏನ್ ಅಡಮಾನ ಇಡ್ತೀರಾ ಅಂತ. ಕಾರ್ಪೊರೇಷನ್ ಆಫೀಸ್ ಅಡಮಾನ ಇಡ್ತೀರಿ ಅಂತ ಹೇಳಿದ್ದಾರೆ. ಕಾರ್ಪೊರೇಷನ್ ಆಫೀಸು, ವಾರ್ಡ್ ಆಫೀಸು, ವಾರ್ಡ್ ಆಫೀಸು ಅಡಮಾನ, ಕಾರ್ಪೊರೇಷನ್ ಆಫೀಸು ಅಡಮಾನ. ಮಾಡಿದ್ರೆ ಇನ್ನೇನು ಇನ್ನೊಂದು ವರ್ಷ ನೋಡಿ, ನೀವು ಕಿತ್ತಾಕಿಲ್ಲ ಅಂದ್ರೆ ದಂಗೆ ಎದ್ದು ಕಿತ್ತಾಕ್ಬೇಕು ಈ ಸರ್ಕಾರವನ್ನ, ದಂಗೆ ಎದ್ದು ಕಿತ್ತಾಕ್ಬೇಕು ಈ ಸರ್ಕಾರ. ಇಲ್ಲ ಅಂದ್ರೆ ಮುಂದಿನ ವರ್ಷ ಸಿದ್ದರಾಮಯ್ಯ ಬಡ್ಜೆಟ್ ಮಂಡನೆ ಮಾಡುವಾಗ ವಿಧಾನಸೌಧವನ್ನ ಅಡವಿಟ್ಟಿದ್ದೀರಿ ಅಂತೇಳಿ ಬಡ್ಜೆಟ್ ಅಲ್ಲಿ ಮೆನ್ಷನ್ ಮಾಡ್ತಾರೆ. ಇದು ಗ್ಯಾರಂಟಿ, ಇದು ಗ್ಯಾರಂಟಿ. BWSSB ನವರು 1,000 ಕೋಟಿ ಲೋನ್ಗೆ ಬರ್ದವ್ರೆ. ಅವರು ಎಲ್ಲ BWSSB ಎಲ್ಲ ಆಫೀಸನ್ನ ಅಡವಿಟ್ಟಕ್ಕೆ ಮಾಡಿದ್ದಾರೆ. ಅವರನ್ನು ಕೂಡ BDA ಕಾಂಪ್ಲೆಕ್ಸ್ಗಳು ನಿಮ್ಮ ಏರಿಯಾದಲ್ಲಿ ಎಲ್ಲೆಲ್ಲವೆ, BDA ಕಾಂಪ್ಲೆಕ್ಸ್ಗಳು ಎಲ್ಲೆಲ್ಲ ಐತೆ, ಅಂಗಡಿಗಳು ಎಲ್ಲೆಲ್ಲ ಐತೆ, 7 ಇದೆ. ಅಲ್ಲಿ ಅಂಗಡಿಯಲ್ಲಿರೋ ಯಾರು ಬಡವರಿದ್ದಾರೆ, ಕನ್ನಡಿಗರಿದ್ದಾರೆ, ಅವ್ರಿಗೂ ಎತ್ತ ಅಂಗಡಿ ಈಗ ಅವಾಗ ನೋಟಿಸ್ ಕೊಟ್ಟು. ಸುರೇಶ್ ಬಾಬು ಸಮಗ್ರ ಕೃಷಿ ಮಾಡಿ 365 ದಿನವೂ ಆದಾಯ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಅದನ್ನು ಮಾರಾಟಕ್ಕೆ ಇಟ್ಟುಬಿಟ್ಟಿದ್ದಾರೆ. ಅದು 3,000 ಕೋಟಿ. ಎಲ್ಲ ಕರ್ನಾಟಕವನ್ನ ಅಡಮಾನದ ಒಂದು ವಸ್ತುವಾಗಿ ಮಾಡಿರುವಂತ ಈ ಪಾಪಿ ಕಾಂಗ್ರೆಸ್, ಈ ದುರುಳ ಕಾಂಗ್ರೆಸ್ಗೆ ಒಂದು ಗತಿಯನ್ನ ಈ ರಾಜ್ಯದ ಜನ ಕಾಣಿಸ್ಬೇಕು. ಆ ರೀತಿಯ ಹೋರಾಟವನ್ನ ನಾವೆಲ್ಲರೂ ಕೂಡ ಮಾಡೋಣ. ಈ ಬೆಲೆ ಏರಿಕೆ ಏನಿದೆ, ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ, ಇದು ಸಿದ್ದರಾಮಣ್ಣವರ ನುಂಗಣ್ಣರ ಪಾರ್ಟಿ. ಇದು ಈ ನುಂಗಣ್ಣವರ ಪಾರ್ಟಿಗೆ ಸರಿಯಾದಂತ ಬುದ್ಧಿಯನ್ನ ನಾವೆಲ್ಲರೂ ಕಲಿಸ್ಬೇಕು ಅನ್ನೋ ಮಾತನ್ನ ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಈಗ ಈ ಹೋರಾಟದ ನೇತೃತ್ವವನ್ನು ವಹಿಸಿರುವಂತಹ ನಮ್ಮೆಲ್ಲರ ನಾಯಕರು ಆಗಿರುವಂತಹ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರುವಂತಹ ಸನ್ಮಾನ್ಯ BY ವಿಜಯೇಂದ್ರ ಅವರು ಹೋರಾಟವನ್ನು ಮುನ್ನಡೆಸಬೇಕು ಅಂತ ಹೇಳಿ ಅವರಲ್ಲಿ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಗೊತ್ತಿರಲಿ ಅಶ್ವತ್ಥನಾರಾಯಣ ಅವರೇ, ಲೋನ್ ತಗೊಳಕ್ಕೆ ಅದಕ್ಕೆ ಬ್ಯಾಂಕ್ ಅವ್ರು ಕೇಳಿದ್ದಾರೆ ಏನ್ ಅಡಮಾನ ಇಡ್ತೀರಾ ಅಂತ. ಕಾರ್ಪೊರೇಷನ್ ಆಫೀಸ್ ಅಡಮಾನ ಇಡ್ತೀರಿ ಅಂತ ಹೇಳಿದ್ದಾರೆ. ಕಾರ್ಪೊರೇಷನ್ ಆಫೀಸು, ವಾರ್ಡ್ ಆಫೀಸು, ವಾರ್ಡ್ ಆಫೀಸು ಅಡಮಾನ, ಕಾರ್ಪೊರೇಷನ್ ಆಫೀಸು ಅಡಮಾನ. ಮಾಡಿದ್ರೆ ಇನ್ನೇನು ಇನ್ನೊಂದು ವರ್ಷ ನೋಡಿ, ನೀವು ಕಿತ್ತಾಕಿಲ್ಲ ಅಂದ್ರೆ ದಂಗೆ ಎದ್ದು ಕಿತ್ತಾಕ್ಬೇಕು ಈ ಸರ್ಕಾರವನ್ನ, ದಂಗೆ ಎದ್ದು ಕಿತ್ತಾಕ್ಬೇಕು ಈ ಸರ್ಕಾರ. ಇಲ್ಲ ಅಂದ್ರೆ ಮುಂದಿನ ವರ್ಷ ಸಿದ್ದರಾಮಯ್ಯ ಬಡ್ಜೆಟ್ ಮಂಡನೆ ಮಾಡುವಾಗ ವಿಧಾನಸೌಧವನ್ನ ಅಡವಿಟ್ಟಿದ್ದೀರಿ ಅಂತೇಳಿ ಬಡ್ಜೆಟ್ ಅಲ್ಲಿ ಮೆನ್ಷನ್ ಮಾಡ್ತಾರೆ. ಇದು ಗ್ಯಾರಂಟಿ, ಇದು ಗ್ಯಾರಂಟಿ. BWSSB ನವರು 1,000 ಕೋಟಿ ಲೋನ್ಗೆ ಬರ್ದವ್ರೆ. ಅವರು ಎಲ್ಲ BWSSB ಎಲ್ಲ ಆಫೀಸನ್ನ ಅಡವಿಟ್ಟಕ್ಕೆ ಮಾಡಿದ್ದಾರೆ. ಅವರನ್ನು ಕೂಡ BDA ಕಾಂಪ್ಲೆಕ್ಸ್ಗಳು ನಿಮ್ಮ ಏರಿಯಾದಲ್ಲಿ ಎಲ್ಲೆಲ್ಲವೆ, BDA ಕಾಂಪ್ಲೆಕ್ಸ್ಗಳು ಎಲ್ಲೆಲ್ಲ ಐತೆ, ಅಂಗಡಿಗಳು ಎಲ್ಲೆಲ್ಲ ಐತೆ, 7 ಇದೆ. ಅಲ್ಲಿ ಅಂಗಡಿಯಲ್ಲಿರೋ ಯಾರು ಬಡವರಿದ್ದಾರೆ, ಕನ್ನಡಿಗರಿದ್ದಾರೆ, ಅವ್ರಿಗೂ ಎತ್ತ ಅಂಗಡಿ ಈಗ ಅವಾಗ ನೋಟಿಸ್ ಕೊಟ್ಟಿದ್ದಾರೆ. ಅದನ್ನು ಮಾರಾಟಕ್ಕೆ ಇಟ್ಟುಬಿಟ್ಟಿದ್ದಾರೆ. ಅದು 3,000 ಕೋಟಿ. ಎಲ್ಲ ಕರ್ನಾಟಕವನ್ನ ಅಡಮಾನದ ಒಂದು ವಸ್ತುವಾಗಿ ಮಾಡಿರುವಂತ ಈ ಪಾಪಿ ಕಾಂಗ್ರೆಸ್, ಈ ದುರುಳ ಕಾಂಗ್ರೆಸ್ಗೆ ಒಂದು ಗತಿಯನ್ನ ಈ ರಾಜ್ಯದ ಜನ ಕಾಣಿಸ್ಬೇಕು. ಆ ರೀತಿಯ ಹೋರಾಟವನ್ನ ನಾವೆಲ್ಲರೂ ಕೂಡ ಮಾಡೋಣ. ಈ ಬೆಲೆ ಏರಿಕೆ ಏನಿದೆ, ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ, ಇದು ಸಿದ್ದರಾಮಣ್ಣವರ ನುಂಗಣ್ಣರ ಪಾರ್ಟಿ. ಇದು ಈ ನುಂಗಣ್ಣವರ ಪಾರ್ಟಿಗೆ ಸರಿಯಾದಂತ ಬುದ್ಧಿಯನ್ನ ನಾವೆಲ್ಲರೂ ಕಲಿಸ್ಬೇಕು ಅನ್ನೋ ಮಾತನ್ನ ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಈಗ ಈ ಹೋರಾಟದ ನೇತೃತ್ವವನ್ನು ವಹಿಸಿರುವಂತಹ ನಮ್ಮೆಲ್ಲರ ನಾಯಕರು ಆಗಿರುವಂತಹ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರುವಂತಹ ಸನ್ಮಾನ್ಯ BY ವಿಜಯೇಂದ್ರ ಅವರು ಹೋರಾಟವನ್ನು ಮುನ್ನಡೆಸಬೇಕು ಅಂತ ಹೇಳಿ ಅವರಲ್ಲಿ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದಾರೆ.